ಹೊಸಕೋಟೆ ನಗರದ ಕೋಟೆವಾಡಿನಲ್ಲಿರುವಂತಹ ಪ್ರಸಿದ್ಧ ಶಾಲೆಗಳಲ್ಲಿ ಒಂದಾದಂತಹ ಚಾಣಕ್ಯ ಪಬ್ಲಿಕ್ ಶಾಲೆಯಲ್ಲಿ ಈ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 100 ಫಲಿತಾಂಶವನ್ನ ಸಾಧಿಸಿ ಮತ್ತೊಮ್ಮೆ ತನ್ನ ಶೈಕ್ಷಣಿಕ ಮೇಲ್ಗೈಯನ್ನ ಸಾಬೀತುಪಡಿಸಿದೆ. ವಿದ್ಯಾರ್ಥಿಗಳ ಪರಿಶ್ರಮ, ಶಿಕ್ಷಕರ ಮಾರ್ಗದರ್ಶನ ಮತ್ತು ಪೋಷಕರ ಸಹಕಾರದಿಂದ ಈ ಒಂದು ಸಾಧನೆ ಸಾಧ್ಯವಾಗಿದೆ ಎಂದು ಶಾಲಾ ಆಡಳಿತ ಮಂಡಳಿ ತಿಳಿಸಿದೆ. ಈ ವರ್ಷ ಪರೀಕ್ಷೆಗೆ ಹಾಜರಾದ ಎಲ್ಲಾ ವಿದ್ಯಾರ್ಥಿಗಳಲ್ಲೂ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಒಟ್ಟು 29 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ತೆಗೆದುಕೊಂಡಿದ್ರು. ಇದರಲ್ಲಿ 11 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರೆ 18 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. 100ಕ್ಕೆ 100ರಷ್ಟು ಫಲಿತಾಂಶವನ್ನ ಬರಲು ಶಾಲೆಯ ಮುಖ್ಯ ಶಿಕ್ಷಕಿ ಸುಮಾ ರಮೇಶ್ ಅವರ ದೃಢ ನಾಯಕತ್ವ, ಇತರ ನಿಷ್ಠಾವಂತ ಶಿಕ್ಷಕರಾದ ಮಂಜುಳಾ, ಕಮಲಾಕಾಂತ್, ಅನಿತಾ, ಪವಿತ್ರ, ಬೈರೇಗೌಡ ಮತ್ತು ಶ್ವೇತಾರಾಣಿ ಹಾಗೂ ಶಾಲೆಯ ಇತರ ಶಿಕ್ಷಕರ ಮಾರ್ಗದರ್ಶನ, ಸಮರ್ಪಿತ ಪರಿಶ್ರಮ ಪ್ರಮುಖ ಪಾತ್ರ ವಹಿಸಿದೆ. ವಿದ್ಯಾರ್ಥಿಗಳ ವೈಯಕ್ತಿಕ ಸಾಮರ್ಥ್ಯವನ್ನ ಗುರುತಿಸಿ ಅವರಿಗೆ ತಕ್ಕ ರೀತಿಯಲ್ಲಿ ತರಬೇತಿ ನೀಡಿದ ಕಾರಣ ಈ ಒಂದು ಸಾಧನೆ ಮಾಡಲು ಸಾಧ್ಯವಾಗಿದೆ. 2026-27ನೇ ಶೈಕ್ಷಣಿಕ ವರ್ಷದಲ್ಲಿಯೂ ಇದೇ ರೀತಿ ಉತ್ತಮ ಫಲಿತಾಂಶ ನೀಡುವ ಗುರಿಯನ್ನ ಶಾಲೆಯು ಹೊಂದಿದ್ದು, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ, ನೈತಿಕ ಮೌಲ್ಯಗಳು ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಲು ಶಾಲೆ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಮನ್ವಯದಿಂದ ಶಾಲೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಲಿದೆ ಎಂಬ ವಿಶ್ವಾಸವನ್ನ ಆಡಳಿತ ಮಂಡಳಿ ವ್ಯಕ್ತಪಡಿಸಿದೆ. ಇನ್ನು ಶಾಲೆಯ 10 ಜನ ಟಾಪರ್ ವಿದ್ಯಾರ್ಥಿಗಳಲ್ಲಿ ಗಣೇಶ್ ಎ 616 ಅಂಕಗಳನ್ನ ಪಡ್ಕೊಂಡ್ರೆ, ಎಚ್ ಅಮೂಲ್ಯ 609 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಎನ್ ಶಿವರಂಜನ್ ರವರು 596 ಅಂಕಗಳನ್ನ ಪಡ್ಕೊಂಡ್ರೆ, ನಯನ್ ಗೌಡ 588 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಬಿ ಯಶವಂತ್ 587 ಅಂಕಗಳನ್ನ ಪಡ್ಕೊಂಡಿದ್ರೆ, ಎಚ್ ಎಸ್ ದೀಕ್ಷಿತಾ 585 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಎಚ್ ಎಸ್ ಸೌಮ್ಯ 579 ಅಂಕಗಳನ್ನ ಪಡ್ಕೊಂಡ್ರೆ, ಎಸ್ ಪವನ್ 563 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಎ ಹರ್ಷಿತಾ ಬಾಯಿ 560 ಅಂಕಗಳನ್ನ ಪಡ್ಕೊಂಡಿದ್ರೆ, ಐಶ್ವರ್ಯ 548 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಈ 10 ಜನ ಶಾಲೆಗೆ ಟಾಪರ್ಗಳಾಗಿದ್ದಾರೆ.